ನಮಸ್ಕಾರ ವೀಕ್ಷಕರೇ. ಒಂದು ಕಡೆ ಅಮೆರಿಕ ಟಾರಿಫ್ ಬಾಂಬ್ ಅನ್ನು ಹಾಕ್ತಾ ಇದ್ರೆ ಮತ್ತೊಂದು ಕಡೆ ನಮ್ಮ ದೇಶದ ಖಜಾನೆ ತುಂಬಾನೇ ಏರಿಕೆ ಆಗ್ತಾ ಇದೆ. ಅಮೆರಿಕದ ಟಾರಿಫ್ ನ ಪ್ರಭಾವ ಭಾರತ ದೇಶದ ಖಜಾನೆ ಮೇಲೆ ಕಾಣಿಸ್ತಾ ಇಲ್ಲ. RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಳಿ ವಿದೇಶಿ ಕರೆನ್ಸಿ ಅದೇ ಫಾರೆಕ್ಸ್ ರಿಸರ್ವ್ಸ್ ನ ಖಜಾನೆ ಕಳೆದ ಕೆಲವು ತಿಂಗಳಿಂದ ಕಂಟಿನ್ಯೂ ಆಗಿ ಕಡಿಮೆ ಆಗ್ತಾ ಬರ್ತಾ ಇತ್ತು. ಹಾಗೂ ಭಾರತದ ಕೈಯಲ್ಲಿ ಇದನ್ನ ರಿಕವರಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆದ್ರೆ ಭಾರತ ಈ ವಿದೇಶಿ ವಿನಿಮಯ ಮೀಸಲು ನಿಧಿಯಲ್ಲಿ ಈಗ ದಾಖಲೆಯ ಮಟ್ಟದಲ್ಲಿ ಹೆಚ್ಚಳ ಕಂಡು ಬಂದಿದೆ. ಈ ಸುದ್ದಿ ತುಂಬಾ ದೇಶಗಳ ನಿದ್ದೆಯನ್ನ ಗೆಡಿಸಿದೆ. ಅಷ್ಟಕ್ಕೂ ಅಮೆರಿಕ ಟಾರಿಫ್ ಬಾಂಬ್ ಹಾಕಿದ್ರು ಕೂಡ ಹೇಗೆ ನಮ್ಮ ಭಾರತದ ಖಜಾನೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಯಾಕಂದ್ರೆ ಅಮೆರಿಕದ ಮೂಲಕ ಟಾರಿಫ್ ಅನೌನ್ಸ್ ಆದ ಮೇಲೆ ಹೇಳಿಕೊಳ್ಳುವಷ್ಟು ಭಾರತದ ಖಜಾನೆ ಏರಿಕೆ ಆಗಿರಲಿಲ್ಲ. ಆದ್ರೆ ಈಗ ದಾಖಲೆಯ ಮಟ್ಟದಲ್ಲಿ ಹೆಚ್ಚಳ ಕಂಡು ಬಂದಿದೆ. ರೀಸೆಂಟ್ ಆಗಿ ಈ ಸುದ್ದಿ ಕೇಳಿ ಬರ್ತಾ ಇದೆ. ಬರೋಬ್ಬರಿ $665 ಬಿಲಿಯನ್ ಅನ್ನ ಮುಟ್ಟಿದೆ ನಮ್ಮ ವಿದೇಶಿ ಖಜಾನೆ. ಕಳೆದ 5 ತಿಂಗಳಲ್ಲಿ ಇದು ಅತಿ ಹೆಚ್ಚು ಅಂತ ಹೇಳಲಾಗಿದೆ. ಹಾಗೂ ಕೇವಲ ಭಾರತ ಖಜಾನೆ ಅಷ್ಟೇ ಅಲ್ಲ, ಬದಲಿಗೆ ಇದರ ಜೊತೆಗೆ ಮತ್ತಷ್ಟು ಸಿಹಿ ಸುದ್ದಿಗಳು ಭಾರತಕ್ಕೆ ಕೇಳಿ ಬರ್ತಾ ಇವೆ. ಹಾಗಿದ್ರೆ ಬನ್ನಿ ಈ ಸುದ್ದಿಯ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನಿಮ್ಗೆ ಈ ಸುದ್ದಿ ಖುಷಿ ಕೊಟ್ಟಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಭಾರತದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಸಿಹಿ ಸುದ್ದಿಗಳು ಬಂದಾಗ ಇಡೀ ಜಗತ್ತಿನ ಕಣ್ಣು ನಮ್ಮ ಭಾರತದ ಮೇಲೆ ಬೀಳುತ್ತೆ. ಕಳೆದ ತಿಂಗಳಿಂದ ಇದು 4ನೇ ಬಾರಿ ನಡೆದಿದೆ. ಯಾಕಂದ್ರೆ ಭಾರತ ದೇಶದ ವಿದೇಶಿ ವಿನಿಮಯ ನಿಧಿಗಳು ಈ ವಾರದಲ್ಲಿ ಕೂಡ ದಾಖಲೆಯ ಮಟ್ಟದಲ್ಲಿ ಏರಿಕೆ ಕಂಡಿವೆ. ಮುಖ್ಯವಾಗಿ ಈ ಬಾರಿ ಎಲ್ಲರ ದೃಷ್ಟಿ ಭಾರತ ದೇಶದಲ್ಲಿ ಬೆಳೀತಾ ಇರುವ ಫಾರೆಕ್ಸ್ ರಿಸರ್ವ್ ಮೇಲೆ ಬೀಳ್ತಾ ಇದೆ. ಯಾಕಂದ್ರೆ ಟ್ರಂಪ್ ಹಾಕಿರುವ ಟಾರಿಫ್ ಕಾರಣದಿಂದ ಎಲ್ಲಾ ದೇಶಗಳ ಆರ್ಥಿಕ ವ್ಯವಸ್ಥೆಗಳು ಬಲಹೀನವಾಗ್ತಿರುವ ಸಮಯದಲ್ಲಿ ಕೂಡ ಭಾರತ ದೇಶದ ಫಾರೆಕ್ಸ್ ನ ರಿಸರ್ವ್ಸ್ ದಾಖಲೆಯ ಮಟ್ಟದಲ್ಲಿ ಹೆಚ್ಚಳವಾಗ್ತಿವೆ. ಭಾರತೀಯ ಷೇರು ಮಾರುಕಟ್ಟೆ ಕೂಡ ಸದ್ಯಕ್ಕೆ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಪ್ರಪಂಚ ದೇಶಗಳ ರೀತಿಯಲ್ಲೇ ನಮ್ಮ ದೇಶದ ಷೇರು ಮಾರುಕಟ್ಟೆ ಕೂಡ ಕೆಳಗಡೆ ಬೀಳ್ತಾ ಇದೆ. ಬಹುಶಃ ರಿಸರ್ವ್ ಬ್ಯಾಂಕ್ ಮುಂದೆ ಬರುವ ಕಾಲದಲ್ಲಿ ಉಳಿದ ದೇಶಗಳಿಗೆ ಅಚ್ಚರಿ ಆಗುವ ರೀತಿಯಲ್ಲಿ ಒಂದು ಪರ್ಫೆಕ್ಟ್ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡು ಫಾರೆಕ್ಸ್ ರಿಸರ್ವ್ಸ್ ಅನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದೆ. ಈಗ ಈ ತರ ಯಾಕೆ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಮೊದಲಿಗೆ ಫಾರೆಕ್ಸ್ ರಿಸರ್ವ್ಸ್ ಅಂದ್ರೆ ಏನು ಅಂತ ನೀವು ತಿಳ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಮ ಮನೆಯಲ್ಲಿ ಒಂದು ಪಿಗ್ಗಿ ಬ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ನೀವು ರೂಪಾಯಿಗಳ ಬದಲಿಗೆ ಡಾಲರ್ಸ್ ಅನ್ನ, ಯೂರೋಸ್ ಗಳನ್ನ, ಪೌಂಡ್ಸ್ ಗಳನ್ನ, ಗೋಲ್ಡ್ ಹಾಗೂ ಕೆಲವು ವಿದೇಶಿ ಬಾಂಡ್ಸ್ ಗಳನ್ನ ಕೂಡ ಸ್ಟೋರ್ ಮಾಡ್ಕೊಳ್ತೀರಾ. ಇವೆಲ್ಲವನ್ನ ನೀವು ನಿಮ್ಮ ಪಿಗ್ಗಿ ಬ್ಯಾಂಕ್ ನಲ್ಲಿ ಇಟ್ಕೊಂಡಿರ್ತೀರಾ ಅನ್ಕೊಳ್ಳಿ. ಈಗ ನಿಮ್ಗೆ ಅವಶ್ಯಕತೆ ಬಿದ್ದಾಗ ಪ್ರಪಂಚದಲ್ಲಿರುವ ಯಾವ ದೇಶದಿಂದ ಬೇಕಾದ್ರೂ ಏನನ್ನ ಬೇಕಾದ್ರೂ ನೀವು ಖರೀದಿ ಮಾಡಬಹುದು. ಅದು ಆಯಿಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಇಲ್ಲ ಫುಡ್ ಆಗಿರ್ಬೋದು. ಉದಾಹರಣೆಗೆ ನಾವು ವಿದೇಶದಲ್ಲಿ ಏನನ್ನಾದ್ರೂ ಖರೀದಿ ಮಾಡಿದ್ರೆ ನಾವು ಅವರ ದೇಶದ ಕರೆನ್ಸಿಯನ್ನೇ ಕೊಡಬೇಕು. ಇದೇ ರೀತಿಯಲ್ಲಿ 2 ದೇಶಗಳ ಮಧ್ಯೆ ವ್ಯಾಪಾರ ನಡೆಯುತ್ತೆ. ಈ ರೀತಿ ಎಲ್ಲಾ ದೇಶಗಳು ಕೂಡ ತಮ್ಮ ಬಳಿ ಒಂದು ಪಿಗ್ಗಿ ಬ್ಯಾಂಕ್ ಅನ್ನ ಇಟ್ಕೊಂಡಿರ್ತಾರೆ. ಅದರಲ್ಲಿ ಅವರು ಕೂಡ ವಿದೇಶಿ ಕರೆನ್ಸಿಗಳನ್ನ ಹಾಗೂ ಬಂಗಾರವನ್ನ ಇಟ್ಕೊಂಡಿರ್ತಾರೆ. ಇದನ್ನೇ ನಾವೆಲ್ಲರೂ ಫಾರೆಕ್ಸ್ ರಿಸರ್ವ್ಸ್ ಅಂತ ಕರಿತೀವಿ, ಅಂದ್ರೆ ವಿದೇಶಿ ವಿನಿಮಯ ನಿಧಿ ಅಂತ ಕರಿತೀವಿ. ಇದರಲ್ಲಿ RBI ಡಾಲರ್ಸ್, ಗೋಲ್ಡ್, ಫಾರಿನ್ ಬಾಂಡ್ಸ್ ಹಾಗೂ ಪ್ರತ್ಯೇಕ ಡ್ರಾಯಿಂಗ್ ಹಕ್ಕುಗಳು ಅಂದ್ರೆ IMF ನಿಂದ ಪಡೆದ ಪ್ರತ್ಯೇಕ ಹಕ್ಕುಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ RBI ನ ಪಿಗ್ಗಿ ಬ್ಯಾಂಕ್ ನಲ್ಲಿರುವ ನಿಧಿ ನಿರಂತರವಾಗಿ ಕಡಿಮೆ ಆಗ್ತಾ ಬರ್ತಾ ಇತ್ತು. ಇದರ ಕಾರಣದಿಂದ RBI ನ ಪಿಗ್ಗಿ ಬ್ಯಾಂಕ್ ತುಂಬಾ ಪ್ರಮಾಣದಲ್ಲಿ ಇಳಿಕೆ ಕಂಡಿತ್ತು. ಆದ್ರೆ ಈಗ ಭಾರತ ದೇಶದ ಪಿಗ್ಗಿ ಬ್ಯಾಂಕ್ ನಲ್ಲಿ ದಾಖಲೆಯ ಮಟ್ಟದಲ್ಲಿ ಏರಿಕೆ ಆಗ್ತಿದೆ. ಇದರಿಂದ ಎಲ್ಲಾ ದೇಶಗಳು ಆಶ್ಚರ್ಯಕ್ಕೆ ಒಳಗಾಗ್ತಿವೆ. ಯಾಕಂದ್ರೆ ಈ ಮಧ್ಯೆ ಭಾರತ ದೇಶದ ಫಾರೆಕ್ಸ್ ರಿಸರ್ವ್ಸ್ ಕಳೆದ ವಾರದಲ್ಲಿ $6.59 ಬಿಲಿಯನ್ ಬೆಳೆದು ಈಗ ಬರೋಬ್ಬರಿ $665 ಬಿಲಿಯನ್ ಅನ್ನ ಮುಟ್ಟಿದೆ ಅಂತ ಈಗಾಗಲೇ ಸುದ್ದಿ ಬಂದಿದೆ. ಆಶ್ಚರ್ಯಕರ ಸಂಗತಿ ಏನಂದ್ರೆ ಕಳೆದ ಕೆಲವು ತಿಂಗಳಿಂದ ಕುಸಿತಾ ಇರುವ ಖಜಾನೆ ಈಗ ಸಡನ್ ಆಗಿ ಏರಿಕೆ ಆಗ್ತಾ ಇರೋದು ಇದೇ ಮೊದಲು. ನೀವು ಈ ಪಟ್ಟಿಯನ್ನ ಗಮನವಿಟ್ಟು ನೋಡಿದ್ರೆ ಕೆಲವು ಆಶ್ಚರ್ಯಕರ ಸಂಗತಿಗಳು ಕೂಡ ನಿಮ್ಗೆ ತಿಳಿಯುತ್ತೆ. ಯಾಕಂದ್ರೆ ಈ ಪಟ್ಟಿ ಕಳೆದ ಕೆಲವು ವರ್ಷಗಳಿಂದ ಮಾರ್ಚ್ ತಿಂಗಳಲ್ಲಿ ಭಾರತ ದೇಶದ ಫಾರೆಕ್ಸ್ ರಿಸರ್ವ್ಸ್ ಅನ್ನೋದು ಎಷ್ಟಿತ್ತು ಅಂತ ತೋರಿಸುತ್ತೆ. ಇಲ್ಲಿ 2020ರಲ್ಲಿ ನಮ್ಮ ಫಾರೆಕ್ಸ್ ರಿಸರ್ವ್ಸ್ ಸುಮಾರು $475 ಬಿಲಿಯನ್ ಗಳಾಗಿರುತ್ತೆ. ಆದ್ರೆ ಅದು ಒಂದೇ ವರ್ಷದಲ್ಲಿ $607 ಬಿಲಿಯನ್ ಗೆ ಏರಿಕೆ ಆಗುತ್ತೆ. ನಂತರ ಅದು ನಿಧಾನವಾಗಿ ಮತ್ತಷ್ಟು ಏರಿಕೆಯನ್ನ ಕಂಡಿದೆ. ಆದ್ರೆ 2022ರಲ್ಲಿ ಅದು $561 ಬಿಲಿಯನ್ ಗೆ ಕುಸಿಯುತ್ತೆ. 2023ರಲ್ಲಿ ಅದು $578 ಬಿಲಿಯನ್ ಅನ್ನ ಸೇರಿಕೊಳ್ಳುತ್ತೆ. 2024ರಲ್ಲಿ ಅದು $622 ಬಿಲಿಯನ್ ಗೆ ಏರಿಕೆ ಆಗುತ್ತೆ. ಆದ್ರೆ ಈಗ ಯೋಚಿಸಬೇಕಾದ ವಿಷಯವೇನಂದ್ರೆ ಮಾರ್ಚ್ ತಿಂಗಳಲ್ಲಿ ಭಾರತ ದೇಶದ ಫಾರೆಕ್ಸ್
ಫಾರೆಕ್ಸ್ ರಿಸರ್ವ್ಸ್ $665 ಬಿಲಿಯನ್ ಗೆ ಏರಿಕೆಯಾಗಿದೆ. ಇದು ಇಲ್ಲಿಯವರೆಗೆ ಭಾರತದ ಅತ್ಯಂತ ಹೈಯೆಸ್ಟ್ ಲೆವೆಲ್. ಇದಕ್ಕಿಂತ ಹೆಚ್ಚಿನ ಲೆವೆಲ್ಗೆ ಭಾರತದ ಫಾರೆಕ್ಸ್ ರಿಸರ್ವ್ ಸೇರ್ಕೊಂಡಿದೆ. ಆದ್ರೆ ಮಾರ್ಚ್ ತಿಂಗಳಲ್ಲಿ ಯಾವಾಗ್ಲೂ ಕೂಡ ಈ ಲೆವೆಲ್ಗೆ ಸೇರಿಕೊಂಡಿಲ್ಲ. ಈಗ ಈ ವಿದೇಶಿ ಹಣ ಭಾರತದ ಒಳಗೆ ಹೇಗೆ ಬರುತ್ತೆ ಅಂತ ನಿಮ್ಮಲ್ಲಿ ತುಂಬಾ ಜನಕ್ಕೆ ಪ್ರಶ್ನೆ ಬರಬಹುದು. ಭಾರತ ದೇಶಕ್ಕೆ ವಿದೇಶಿ ಹಣ ಬರೋದಕ್ಕೆ ಅನೇಕ ದಾರಿಗಳಿವೆ. ಆದ್ರೆ ಇವುಗಳಲ್ಲಿ ಅತಿ ದೊಡ್ಡ ಸ್ಥಾನ NRI ಗಳದ್ದು. ಇದರ ಜೊತೆಗೆ IT ಸರ್ವಿಸ್ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ವಿದೇಶಿ ಹಣ ಭಾರತಕ್ಕೆ ಬರುತ್ತೆ. ಇದರ ಜೊತೆಗೆ FDI ಹಾಗೂ FPI ಇನ್ವೆಸ್ಟ್ಮೆಂಟ್ ನ ಜೊತೆಗೆ ವಿದೇಶಿ ಪ್ರವಾಸಿಗರಿಂದ, ವಿದೇಶಿ ಬಾಂಡ್ಸ್ ಇಂದ, ಬಂಗಾರದಿಂದ ಹಾಗೂ ಇನ್ನಿತರೆ ರೂಪದಲ್ಲಿ ಕೂಡ ವಿದೇಶಿ ಕರೆನ್ಸಿ ನಮ್ಮ ಭಾರತದ ಒಳಗಡೆ ಬರುತ್ತೆ. ನಾವು ಹೇಳಿರೋ ಪ್ರಕಾರ ಅತಿ ಹೆಚ್ಚು ವಿದೇಶಿ ಹಣ ನಮ್ಮ ದೇಶಕ್ಕೆ NRI ಗಳ ಮೂಲಕ ಬರುತ್ತೆ. ಯಾಕಂದ್ರೆ ಭಾರತದ ತುಂಬಾ ಜನ ಪ್ರಜೆಗಳು ವಿದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ವಿದೇಶಕ್ಕೆ ಹೋಗಿ ಅಲ್ಲಿ ವಿವಿಧ ರಂಗಗಳಲ್ಲಿ ಕೆಲಸ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಾರೆ. ಆ ಹಣವನ್ನ ಭಾರತದಲ್ಲಿರುವ ಅವರ ಕುಟುಂಬದವರಿಗೆ ಕಳಿಸ್ತಾರೆ. ಆಗ ಭಾರತದ RBI ವಿದೇಶಿ ಹಣವನ್ನ ತನ್ನ ಬಳಿ ಇಟ್ಕೊಂಡು ಅವರ ಕುಟುಂಬಕ್ಕೆ ಭಾರತದ ಕರೆನ್ಸಿಯನ್ನ ಅಂದ್ರೆ ರೂಪಾಯಿಗಳಲ್ಲಿ ಅವರಿಗೆ ಹಣವನ್ನ ಕೊಡುತ್ತೆ. ಸ್ವಲ್ಪ ರೆಕಾರ್ಡ್ಸ್ ಅನ್ನ ನೋಡಿದ್ರೆ 2014ನೇ ವರ್ಷದಲ್ಲಿ ಭಾರತ ದೇಶದ ರೆಕಾರ್ಡ್ $121 ಬಿಲಿಯನ್ ವಿದೇಶಿ ಹಣ ಭಾರತಕ್ಕೆ ಬಂದಿದೆ. ನಿಜವಾಗ್ಲೂ ಇದು ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳ್ಬೋದು. ಇಲ್ಲಿ ಸಿಹಿ ಸುದ್ದಿ ಏನಂದ್ರೆ ಈ ಮೂಲಕ ಭಾರತದಲ್ಲಿ ಬರುವ ವಿದೇಶಿ ಹಣ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಇದ್ರ ಜೊತೆಗೆ ಅತಿ ಹೆಚ್ಚು ವಿದೇಶಿ ಕರೆನ್ಸಿ ಭಾರತದಲ್ಲಿ ಬರೋದು ಎಕ್ಸ್ಪೋರ್ಟ್ ನಿಂದ. ಹೌದು, ನಾವು ವಿದೇಶಗಳಿಗೆ ಬಟ್ಟೆ, IT ಸರ್ವಿಸ್ ಹಾಗೂ ಔಷಧಿಗಳನ್ನ ಮಾರುವುದರ ಮೂಲಕ ನಮಗೆ ವಿದೇಶಿ ಕರೆನ್ಸಿ ಸಿಗುತ್ತೆ. ಇದು ನಮ್ಮ ದೇಶದ ಫಾರೆಕ್ಸ್ ಖಜಾನೆಯನ್ನ ಹೆಚ್ಚಿಸುತ್ತೆ. ಭಾರತ ಕೇವಲ ಎಕ್ಸ್ಪೋರ್ಟ್ ಹಾಗೂ NRI ಗಳ ಮೇಲೆ ಡಿಪೆಂಡ್ ಆಗಿಲ್ಲ. ಬದಲಿಗೆ ವಿದೇಶಿ ಇನ್ವೆಸ್ಟರ್ಸ್ ನಮ್ಮ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಇಲ್ಲ ಬಾಂಡ್ಸ್ ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾರೆ. ಇದರಿಂದ RBI ಬಳಿ ಫಾರೆಕ್ಸ್ ರಿಸರ್ವ್ಸ್ ನ ಏರಿಕೆ ಹಾಗೂ ಇಳಿಕೆ ಆಗ್ತಾ ಇತ್ತು. ರೀಸೆಂಟ್ ಆಗಿ ಸೌದಿ ಅರೇಬಿಯಾ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಪ್ಲಾನಿಂಗ್ ಮಾಡ್ತಾ ಇದೆ. ಇದರಿಂದ ಮುಂದೆ ಬರುವ ದಿನಗಳಲ್ಲಿ ಭಾರತದ ಫಾರೆಕ್ಸ್ ಖಜಾನೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆಗಳು ಕಾಣ್ತಾ ಇವೆ. ಇದ್ರ ಜೊತೆಗೆ ಮತ್ತಷ್ಟು ಮಾರ್ಗಗಳಿಂದ ಕೂಡ ಭಾರತಕ್ಕೆ ವಿದೇಶಿ ಕರೆನ್ಸಿ ಬರುತ್ತೆ. ಆದ್ರೆ ಮುಖ್ಯವಾದ ಮಾರ್ಗಗಳು ಮಾತ್ರ ಇಲ್ಲಿ ನಿಮ್ಗೆ ಕಾಣ್ತಾ ಇರೋವೆ. ಯಾಕಂದ್ರೆ ಇವುಗಳ ಮೂಲಕವೇ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ವಿದೇಶಿ ಹಣ ಬರುತ್ತೆ. ಈಗ ನಿಮ್ಮೆಲ್ಲರಿಗೂ ಅನಿಸಬಹುದು, ಸರಿ ಫಾರೆಕ್ಸ್ ರಿಸರ್ವ್ ಏರಿಕೆ ಆಗ್ತಾ ಇದೆ, ಇದರಿಂದ ನಮ್ಗೆ ಲಾಭ ಹೇಗಾಗುತ್ತೆ? ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದಲ್ಲ ಹಲವಾರು ಲಾಭಗಳಿವೆ. ಹಾಗೂ ಇದರ ಅತಿ ದೊಡ್ಡ ಲಾಭ ನಮ್ಮ ಆರ್ಥಿಕ ವ್ಯವಸ್ಥೆಗೆ ಆಗುತ್ತೆ. ಇದರಿಂದ ಭಾರತದ ಆರ್ಥಿಕ ವ್ಯವಸ್ಥೆ ತುಂಬಾನೇ ಬಲಿಷ್ಠವಾಗುತ್ತೆ. ಇದರಿಂದ ಬೆಲೆಗಳು ಹೆಚ್ಚಾದ್ರೂ ಕೂಡ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ನಾವು ಸ್ಟೇಬಲ್ ಆಗಿ ಇಟ್ಕೊಳ್ಬಹುದು. ಯಾಕಂದ್ರೆ RBI ಡೈರೆಕ್ಟ್ ಆಗಿ ಒಂದು ಮಾತನ್ನ ಹೇಳಿದೆ, ಒಂದು ವೇಳೆ ವಿದೇಶದಿಂದ ಮುಂದೆ ಒಂದು ವರ್ಷದವರೆಗೂ $1 ಕೂಡ ನಾವು ಸಂಪಾದನೆ ಮಾಡಿಲ್ಲ ಅಂದ್ರೂ ಕೂಡ ನಮ್ಮ ಬಳಿ ಇರುವ ವಿದೇಶಿ ಹಣದಿಂದ ನಮ್ಮ ದೇಶದ ಜನರ ಹೊಟ್ಟೆಯನ್ನ ತುಂಬಿಸಬಹುದು. ಆದ್ರೆ ಒಂದು ಮಾತನ್ನ ಹೇಳ್ಬೇಕು ಅಂದ್ಕೊಂಡಿದ್ದೀನಿ, ಭಾರತ ಸರ್ಕಾರಕ್ಕೆ ಇಂಡಿಯನ್ ರುಪಿ ಕುಸಿತದ ಮೇಲೆ ಕೂಡ ಗಮನವನ್ನ ವಹಿಸಬೇಕು. ಯಾಕಂದ್ರೆ ಡಾಲರ್ನ ಮುಂದೆ ಭಾರತದ ರುಪಿ ಸ್ಟ್ರಾಂಗ್ ಆಗುತ್ತಾ ಹೋಗ್ತಿತ್ತು. ಆದ್ರೆ ಈಗ ಮತ್ತೆ ಅದರ ಬೆಲೆಯನ್ನ ಕಳೆದುಕೊಳ್ತಾ ಇದೆ. ಇದರಿಂದ ಇಂತಹ ಸಮಯದಲ್ಲಿ ರುಪಿ ಬೆಲೆಯನ್ನ ಹೆಚ್ಚಿಸುವ ಮಾರ್ಗದಲ್ಲಿ ಕೂಡ ನಮ್ಮ ಸರ್ಕಾರ ಕೆಲಸವನ್ನ ಮಾಡಬೇಕು. ಆದ್ರೆ ಇಲ್ಲಿ ಮೆಚ್ಚಿಕೊಳ್ಬೇಕಾದ ವಿಷಯ ಏನಂದ್ರೆ ಅಮೆರಿಕ ಹಾಕಿದ ಟಾರಿಫ್ ಬಾಂಬ್ ಜಗತ್ತಿನಲ್ಲಿರುವ ಎಲ್ಲಾ ದೇಶಗಳ ಮಾರುಕಟ್ಟೆಯನ್ನ ಶೇಕ್ ಮಾಡ್ತಾ ಇದೆ. ಅಂತದ್ರಲ್ಲಿ ನಮ್ಮ ದೇಶದ ಫಾರೆಕ್ಸ್ ರಿಸರ್ವ್ಸ್ ಏರಿಕೆ ಆಗ್ತಾ ಇರೋದು ನಿಜವಾಗ್ಲೂ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ವ್ಯೂವರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.